ಬದಲಾವಣೆಯ ಸಂದೇಶದಿಂದ ಮನಸ್ಸು ದೋಚಿತು. ಸೌಂದರ್ಯದ ಕುರಿತು ದಿನವಿಡೀ ಧ್ಯಾನ. ಆಟ ಪಾಠ ಏನೂ ಬೇಡ, ಮನೆಯಲ್ಲಿ ಖಾಲಿಯಾಗಿಯೇ ಇರುತ್ತೀಯ. ಹೆಣ್ಣು ಮಗಳು ಎಂದರೆ ಗೌರವಯುತವಾಗಿ ಇರಬೇಕು, ಪದ್ಧತಿ ಪ್ರಕಾರ ನಡೆದುಕೊಳ್ಳಬೇಕು. ಪ್ರತಿದಿನ ಇಂತಹ ಮಾತುಗಳನ್ನೇ ಕೇಳುತ್ತಿರುತ್ತೇವೆ. ಈ ವಿಷಯದಲ್ಲಿ ಬದಲಾವಣೆ ಆಗಬೇಕೆಂದು ಅನೇಕ ಬಾರಿ ಅಂದುಕೊಳ್ಳುತ್ತಿರುತ್ತೇವೆ. ಆ ದಿಸೆಯಲ್ಲಿ ಆಲೋಚನೆ ಮಾಡುವಂತೆ ಹೇಳಿದ ವಿಚಾರಗಳಿವು. ಸ್ಟ್ರೆಚ್ ಮಾರ್ಕ್ಸ್ ಒಳ್ಳೆಯದೇ. ಅಮ್ಮ ಎನಿಸಿಕೊಳ್ಳುವ ಅನುಭೂತಿ ಅವರ್ಣನೀಯವಾದುದು. ಅದಕ್ಕೆ ಮೊದಲು ಎಷ್ಟೇ ಆತ್ಮವಿಶ್ವಾಸ ದಿಟ್ಟತನದಿಂದ ಇರುವವರು ಯಾರೇ ಆದರೂ ಶರೀರದಲ್ಲಿ ಬದಲಾವಣೆಗಳನ್ನು ಗಮನಿಸಿ ಅಯೋಮಯವಾದಂತೆ ಭಾವಿಸುತ್ತಾರೆ. ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಹೆಲ್ತ್ ಸೈನ್ಸ್ ಅಂಡ್ ರಿಸರ್ಚ್ ಪ್ರಕಾರ ಸುಮಾರು 70% ಮಹಿಳೆಯರು ಹೆಚ್ಚಿದ ತೂಕ, ಸ್ಟ್ರೆಚ್ ಮಾರ್ಕ್ಗಳನ್ನು ಅವಮಾನ ಎಂಬಂತೆ ಭಾವಿಸುತ್ತಾರೆ. ಕಳಾಹೀನರಾಗಿ ಬೆಳೆಯುತ್ತಿದ್ದೇವೆ ಎಂದು ಬೇಸರಿಸಿಕೊಳ್ಳುತ್ತಾರೆ. ದಪ್ಪವಾಗಿದ್ದೀಯಾ, ಮೊದಲಿನ ಹಾಗೆ ಸ್ಲಿಮ್ ಆಗಿಲ್ಲ ಎಂದು ಎಲ್ಲರೂ ಆಡುವ ವ್ಯಂಗ್ಯಾಸ್ತ್ರಗಳೇ ಅದಕ್ಕೆ ಕಾರಣವಾಗುತ್ತವೆ. ಆದರೆ ನಮ್ಮ ಶರೀರದ ಬಗ್ಗೆ ನಾವೇ ಅಸಹ್ಯ ಪಟ್ಟುಕೊಂಡರೆ ಹೇಗೆ? ಹೌದಲ್ವಾ? ಈ ಆಕಾರಗಳೇ ಅಂದದ ಹೆಗ್ಗುರುತು ಎಂದು ಹೇಳಿದವರು ಯಾರು? ಅದನ್ನು ಬದಲಾಯಿಸೋಣ ಎಂದು ಪ್ರೆಗಾ ನ್ಯೂಸ್ ಮಾರ್ಕ್ ಆಫ್ ಸ್ಟ್ರೆಂತ್ ಆಂದೋಲನವನ್ನು ನಿರ್ವಹಿಸಿತು. ರೂಪವನ್ನು ಮಾತ್ರವಲ್ಲ, ಅವರಲ್ಲಿ ಅಡಗಿರುವ ಶಕ್ತಿಯನ್ನು ನೋಡಿ ಎನ್ನುತ್ತಾ ಟೆಟ್ಲಿ ಎಂಬಾಕೆ ಎವ್ರಿಬಡಿ ಕ್ಯಾನ್ ಹೋರಾಟವನ್ನು ಶುರು ಮಾಡಿದಳು. ದೇಶದಲ್ಲಿ ಕೋಟ್ಯಾಂತರ ಮಂದಿ ಮಹಿಳೆಯರು. ಎಲ್ಲರಿಗೂ ಒಂದೇ ಬಣ್ಣ, ರೂಪ ಎಂಬ ಹಣೆಪಟ್ಟಿ ಕಟ್ಟುವುದು ಎಷ್ಟರ ಮಟ್ಟಿಗೆ ಸಮಂಜಸ ಎಂದು ಪ್ರಶ್ನಿಸಿ ಸೌಂದರ್ಯದ ನಿರ್ವಹಣೆ ಮಾರ್ಪಡಿಸಲು ಪ್ರಯತ್ನಗಳು ನಡೆದವು. ಆಟವಾದರೂ ವಿಜ್ಞಾನವಾದರೂ ಹೆಣ್ಣೆಂದರೆ ಲಕ್ಷ್ಮೀದೇವಿಯ ಹಾಗೆ ತಳುಕು ಬಳುಕಿನಿಂದ ನಡುಮನೆಯಲ್ಲಿ ತಿರುಗಾಡಬೇಕು. ಪೆಟ್ಟುಗಳು ಬಿದ್ದರೆ ಕಲೆಗಳು ಉಂಟಾಗುತ್ತವೆ. ಕ್ರೀಡೆಗಳು ಗಂಡು ಮಕ್ಕಳಿಗಷ್ಟೇ. ಕಾರಣ ಏನಾದರೂ ಇರಲಿ, ನೀನು ಸೌಂದರ್ಯದ ಬಗ್ಗೆ ಮಾತ್ರ ದೃಷ್ಟಿಯನ್ನು ಇಡು ಎಂದು ಹೇಳುವ ಮಾತುಗಳು ಕೆಲವೇ ರಂಗಗಳಿಗೆ ಆಕೆಯನ್ನು ಸೀಮಿತಗೊಳಿಸಬೇಡಿ. ಇಷ್ಟವಾದುದನ್ನು ಮಾಡಿ ತನ್ನ ಸಾಮರ್ಥ್ಯವನ್ನು ನಿರೂಪಿಸಿಕೊಳ್ಳಲು ಅವಕಾಶ ನೀಡಿ. ಇತಿಹಾಸವನ್ನು ಸೃಷ್ಟಿಸುತ್ತೀರೆಂಬ ಕರೆಯನ್ನು ಬೋಟ್ ನೀಡಿದಳು. ವುಮೆನ್ ನಾಟ್ ಗುಡ್ ಅಟ್ ಸ್ಟೆಮ್ ಮೂಲಕ ಪುರುಷಾಧಿಕ್ಯ ರಂಗದಲ್ಲಿ ಮುನ್ನುಗ್ಗುತ್ತಿರುವ ಮಹಿಳೆಯರ ನಿದರ್ಶನವನ್ನು ತೋರಿಸಿದ ಕೀರ್ತಿ ಗೋದ್ರೇಜ್ಳ ಆಂದೋಲನಕ್ಕೆ ಸಲ್ಲುತ್ತದೆ. ನಿನಗೆ ಬರುವುದಿಲ್ಲ, ಪೆಟ್ಟು ತಿನ್ನುವುದು ಖಾಯಂ ಎಂದು ಹಿಂಜರಿದರೆ ಹೆಣ್ಣು ಅಲ್ಲೇ ನಿಂತು ಬಿಡುತ್ತಾಳೆ. ತಿಳಿಯದಿದ್ದರೆ ಹೇಗೆ ಮಾಡಬೇಕೆಂಬುದನ್ನು ತಿಳಿಯಿರಿ. ಯಾರ ಮೇಲೂ ಆಧಾರಿತವಾಗುವ ಅವಶ್ಯಕತೆಗೆ ತನಗೆ ಬಾರದು ಎಂದು ಟೇಕ್ ದ ಫಸ್ಟ್ ಸ್ಟೆಪ್ ಎಂದು ಕ್ರೋಮ್ ಅವಗಾಹನೆಯನ್ನು ಕಲ್ಪಿಸಿದಳು. ಯಜಮಾನ ಏಕೆ, ಯಜಮಾನಿ ಯಾಕಾಗಬಾರದು? ಯಾವ ಮನೆಗಾದರೂ ಯಜಮಾನ ಎಂದರೆ ಪುರುಷರ ಹೆಸರೇ ಏಕೆ ಇರುತ್ತದೆ? ಅಂದರೆ ಮಹಿಳೆಯರಿಗೆ ಮನೆಯನ್ನು ನೋಡಿಕೊಳ್ಳುವ ಸಾಮರ್ಥ್ಯ ಇಲ್ಲ ಎಂತಲೇ.
ಈ ಪ್ರಶ್ನೆಯನ್ನು ಸವಾಲಾಗಿ ಸ್ವೀಕರಿಸಿತು ಎಲೈಟ್ ಗ್ರೂಪ್. ನೇಮ್ ಪ್ಲೇಟ್ಸ್ ಆಫ್ ಚೇಂಜ್ ನ ಮೂಲಕ ಸಮಾನತ್ವವು ಮನೆಯಿಂದಲೇ ಶುರುವಾಗಬೇಕು ಎಂದು ಸೂಚಿಸಿತು. ಆದಿತ್ಯ ಬಿರ್ಲಾ ಗ್ರೂಪ್ ಸಹ ದಿ ರೈಟ್ ಆನ್ಸರ್ ಮೂಲಕ ಇದನ್ನೇ ಹೇಳಿತು. ಪುರುಷರು ಸಾಧಿಸಿದರೆ ವಿಷಯಗಳು, ಅದೇ ಹೆಣ್ಣು ಮಕ್ಕಳ ಸಾಧನೆಗಳನ್ನು ಪರವಾಗಿಲ್ಲ ಎಂಬ ವರ್ಗದಲ್ಲಿ ಸೇರಿಸಿದಂತೆ ಲಿಂಗ ಸಮಾನತ್ವವನ್ನು ಪಾಲಿಸಬೇಕೆಂಬುದು ಸೂಚಿಸಿತು. ಅಮ್ಮ ಎನಿಸಿಕೊಳ್ಳುವುದು ಆಕೆಯ ಬದುಕಿನ ದೊಡ್ಡ ಬದಲಾವಣೆ. ಅದಕ್ಕೆ ಜೊತೆಯಾಗಿ ಹೆಚ್ಚುವರಿಯಾಗಿ ಹೊಣೆಗಾರಿಕೆಗಳೂ ಕೂಡ. ಮಾತೃತ್ವವನ್ನು ಆಸ್ವಾದಿಸುತ್ತಾ ಆ ಅಮ್ಮ ತನ್ನ ಸಾಮರ್ಥ್ಯವನ್ನು ನಿರೂಪಿಸಿಕೊಳ್ಳಲು ಸ್ವಲ್ಪ ಸಹಾಯ ಹಸ್ತ ಚಾಚಿರಿ ಎನ್ನುತ್ತದೆ ಫ್ಯಾಬ್. ಈ ಚಳುವಳಿಗೆ ಮದರ್ಹುಡ್ ಎಂದು ನಾಮಕರಣ ಮಾಡಲಾಗಿದೆ. ಇಷ್ಟವೆನಿಸದಿರುವ ಮಾತುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಇಷ್ಟವಾದರೆ ಪ್ರಶಂಸೆ ಎಂದು ಭಾವಿಸಿರಿ. ಸುನೋ ಜೋ ತುಮ್ ಚಲನೋ ಹೆಸರಿನಲ್ಲಿ ಆಂದೋಲನವನ್ನು ನಿರ್ವಹಿಸಿತು. ಕೆಲಸ ಹಂಚಿಕೆಯಾಗಬೇಕು. ಕೆಲಸಗಳ ವಿಷಯದಲ್ಲಿ ಮಹಿಳೆಯರದು ಪುರುಷರದು ಎಂದು ವಿಭಜಿಸುವ ಮೂಲಕವೇ ಪಕ್ಷಪಾತಕ್ಕೆ ನಾಂದಿಯಾಗುತ್ತದೆ. ಪುರುಷರಿಗೆ ಮನೆ ಕೆಲಸಗಳನ್ನು ತಿಳಿಸಿರಿ, ಮಹಿಳೆಯರ ಕಷ್ಟಗಳನ್ನು ಅರ್ಥ ಮಾಡಿಸಿರಿ ಎನ್ನುವ ಉದ್ದೇಶದಿಂದ ಶೇರ್ ದ ಲೋಡ್ ಚಳುವಳಿಯನ್ನು ಕಾರ್ಯಗತಗೊಳಿಸಿತು. ಆನ್ಲೈನ್ ಮೋಸದ ಬಲೆಗೆ ಸಿಲುಕುತ್ತಿರುವವರಲ್ಲಿ ಹೆಚ್ಚಿನವರು ಮಹಿಳೆಯರೇ. ಆದರೆ ಅದರಿಂದ ಯಾವ ರೀತಿ ಜಾಗ್ರತೆ ವಹಿಸಬೇಕೆಂಬುದನ್ನು ವಿಜಿಲ್ ಆಂಟಿ ಮೂಲಕ ಐಡಿಎಫ್ಸಿ ಹೇಳಿತು. ಮಲ್ಟಿ ಟಾಸ್ಕಿಂಗ್ ಮಾಡುತ್ತಾ ಸೂಪರ್ ವುಮೆನ್ನಂತೆ ಇರಬೇಕೆನ್ನುತ್ತಾರೆ ಎಲ್ಲರೂ. ಆದರೆ ನೀವು ಕೂಡ ಸಾಮಾನ್ಯ ಮನುಷ್ಯರೇ. ಏನಾದರೂ ತಿಳಿಯದಿದ್ದರೆ ನಿರಾಸೆ ಹೊಂದಬೇಕಾಗಿಲ್ಲ. ಇದನ್ನು ತಿಳಿಸಲು ಐ ಆಮ್ ನಾಟ್ ಸೂಪರ್ ವುಮೆನ್ ಎಂಬ ಹೆಸರಿನ ವೇದಿಕೆಯ ಮೂಲಕ ಆಂದೋಲನಕ್ಕೆ ಚಾಲನೆ ನೀಡಲಾಯಿತು. ಧನ್ಯವಾದಗಳು.